ಮಕ್ಕಳೇ ಈಗ ನೋಡಿ ಕಾಂಪ್ಲಿಮೆಂಟ್ ಆಫ್ ದಿ ಸೆಟ್ ಇದೊಂದು ಆಪ್ರೇಷನ್ ಅಂದರೆ ಸೆಟ್ ಮೇಲೆ ನಡೆಸೋದು. ಆದರೆ ಮೊದಲೆಲ್ಲ ಇಂಟರ್ಸೆಕ್ಷನ್, ಯೂನಿಯನ್, ಇಂಟರ್ಸೆಕ್ಷನ್ ಮತ್ತು ಡಿಫ್ರೆನ್ಸ್ ಇದೆಲ್ಲ ಬಿಟ್ವೀನ್ ದಿ ಟೂ ಸೆಟ್ಸ್ ಇತ್ತು. ಅಂದರೆ ಎ ಮೈನಸ್ ಬಿ, ಎ ಯೂನಿಯನ್ ಎ ಇಂಟರ್ಸೆಕ್ಷನ್ ಬಿ, ಎ ಯೂನಿಯನ್ ಬಿ ಇದು ನಡೀತಿತ್ತು. ಇವಾಗ ಕಾಂಪ್ಲಿಮೆಂಟ್ ಆಫ್ ದ ಸೆಟ್ ಅಂದರೆ ಒಂದೇ ಸೆಟ್ ಮೇಲೆ, ಅಂದರೆ ಎ ಸೆಟ್ ಮೇಲೆ ನಡೆಯುತ್ತೆ, ಇಲ್ಲಾಂದರೆ ಬಿ ಸೆಟ್ ಒಂದೇ ಸೆಟ್ ಮೇಲೆ ನಡೆಯುತ್ತೆ. ಇದನ್ನು ಹೆಂಗೆ ರಿಪ್ರೆಸೆಂಟ್ ಮಾಡೋದು ಅಂದರೆ ಎ ಅದ್ರ ಮೇಲೆ ಸಿ, ಅಂದರೆ ಇವಾಗ ಎಕ್ಸ್ಪೋನೆಂಟ್ ಆಗಿ ಹೀಗೆ 2:3 ಅಂತ ಬರಿತಿದ್ವಲ್ಲ ಅದೇ ರೀತಿಯಲ್ಲಿ a⁻c ಅಂತ ಬರೆಯೋದು. ಅದ ನಂತರ ಇಲ್ಲಾಂದರೆ ಎ ಡ್ಯಾಶ್ ಅಂತ ಹಾಕ್ತೀವಿ, ಇದು 1 ಅಲ್ಲ ಡ್ಯಾಶ್ ಅಂತ ಹೇಳಿ. ಆಮೇಲೆ ಎ ಬಾರ್ ಅಂತ ಹಾಕ್ತೀವಿ. ಮೂರು ಒಂದೇ ಅಂದರೆ ಕಾಂಪ್ಲಿಮೆಂಟ್ ಆಫ್ ದಿ ಸೆಟ್. ಕಾಂಪ್ಲಿಮೆಂಟ್ ಆಫ್ ದಿ ಸೆಟ್ನಲ್ಲಿ ಏನು ಡೆಫಿನೇಷನ್ ಅಂದರೆ ವರ್ಬಲ್ ಡೆಫಿನೇಷನ್, ಲಾಜಿಕಲ್ ಅಂತ ಹೇಳಿದರೆ ಇವಾಗ ಏನಲ್ಲಿ ಏನೇನು ಎಲಿಮೆಂಟ್ಸ್ ಇರುತ್ತೆ ಅಲ್ಲ, ಯೂನಿವರ್ಸಲ್ ಸೆಟ್ನಲ್ಲಿ ಆದಷ್ಟು ಎಲಿಮೆಂಟ್ಸ್ ಡಿಲೀಟ್ ಮಾಡಿದರೆ ನಮಗೆ ಕಾಂಪ್ಲಿಮೆಂಟ್ ಸಿಗುತ್ತೆ. ಅಂದರೆ ಸೆಟ್ ಆಫ್ ಆಲ್ ದ ಎಲಿಮೆಂಟ್ಸ್ ವಿಚ್ ಆರ್ ನಾಟ್ ಇನ್ ಎ. ಆಯಿತಾ? ಇದು ನೋಡಿ a'=u−a. ಇದೊಂದು ಬೇಸಿಕ್ಕಾಗಿ ಹೇಳ್ತಿದ್ದೇನೆ, ಇದನ್ನು ನೆನ್ಪಿಡೋದಕ್ಕೆ. ಇದನ್ನೆಲ್ಲೂ ಯೂಸ್ ಮಾಡಬೇಡಿ, ಅದೇ ಫಾರ್ಮಲ್ ಡೆಫಿನೇಷನ್ ಇಲ್ಲಿದೆ ಕೆಳಗೆ. ಆಯಿತಾ? a'=a' ಕಾಂಪ್ಲಿಮೆಂಟ್ ac ಅಂದರೆ ಎ ಮೇಲೆ ಸಿ ಈಸ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಆಯಿತಾ? ಇಲ್ಲಾಂದರೆ ಹೀಗೆ ಬರಿಬೋದು, ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಯೂನಿವರ್ಸಲ್ ಸೆಟ್, ಯೂನಿವರ್ಸಲ್ ಇದು, ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಎ. ಅಥವಾ ಎ ಡ್ಯಾಶ್ ವೇರ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು u−a. ಅಂದರೆ ಇದ್ರದ್ದು ಡಿಫ್ರೆನ್ಸ್ ತೆಗೆದ ನಂತರ ನಮ್ಗೆ ಏನು ಸಿಗುತ್ತೆ ಅಲ್ಲ ಅದು ಎಕ್ಸ್ ಎ ಕಾಂಪ್ಲಿಮೆಂಟಿಗೆ ಬಿಲಾಂಗ್ ಆಗುತ್ತೆ. ಇದನ್ನು ರೆಪ್ರೆಸೆಂಟ್ ಹೇಗೆ ಮಾಡೋದು ಅಂದರೆ ಇವಾಗ ನೋಡಿ ಒಂದು ಬಾಕ್ಸ್ ಬಿಡಿಸಿ, ಆ ಬಾಕ್ಸ್ನಲ್ಲಿ ಯೂನಿವರ್ಸಲ್ ಸೆಟ್ ಅಂತಾರೆ, ಅದರೊಳಗೆ ಎ ಇದೆ ಅನ್ನಿಸ್ಕೊಳ್ಳಿ, ಅಂದರೆ 1 2 3 ಅಂತಿದೆ. ಯೂನಿವರ್ಸಲ್ ಸೆಟ್ನಲ್ಲಿ 1ರಿಂದ 10 ಮಟ್ಟ ಇದೆ. ಆಯಿತಾ? ಇವಾಗ ಏನಾಗುತ್ತೆ, ಇದು 1 2 3 ಬಿಟ್ಟು ಬಾಕಿದೆಲ್ಲ ಎ ಸೆಟ್ನ ಬಿಟ್ಟು ಯೂನಿವರ್ಸಲ್ ಸೆಟ್ನಲ್ಲಿ ಇರೋದೆಲ್ಲ ಎಲಿಮೆಂಟ್ಸ್ ಎ ಡ್ಯಾಶ್ ಆಗುತ್ತೆ. ಆಯಿತಾ? ಇದು ಎ ಡ್ಯಾಶ್ ಒಳಗಿರೋದು ಎ. ಇದು ಒಂದು ಡಯಾಗ್ರಾಮ್ನಲ್ಲಿ ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ಯೂನಿವರ್ಸಲ್ ಸೆಟ್ಟು 1 2 3 ಇಂದ 10 ಮಟ್ಟ ನಂಬರ್ಸ್ ತೊಗೊಂಡಿದ್ದೇನೆ. ಎ ಸೆಟ್ಟು 1 2 3 ತೊಗೊಂಡಿದ್ದೇನೆ. ಎ ಡ್ಯಾಶ್ ಏನಾಗುತ್ತೆ, 1 2 3 ಬಿಟ್ಟು ಬಾಕಿದೆಲ್ಲ ಯೂನಿವರ್ಸಲ್ ಸೆಟ್ನಲ್ಲಿ 1ರಿಂದ 10 ಮಟ್ಟ ನಂಬರ್ಸ್ ಇದೆ, ಎ ಸೆಟ್ನಲ್ಲಿ 1ರಿಂದ 3 ಇದೆ. ಸೊ ಇದರೊಳಗೆ ಏನಾಗುತ್ತೆ, 1 2 3 ಬಿಟ್ಟು ಎ ಡ್ಯಾಶ್ನಲ್ಲಿ 5 6 7 ಬರುತ್ತೆ. 4 5 6 7 8 9 ಆ್ಯಂಡ್ 10 ಇದಿಷ್ಟು ಇದು ಬರುತ್ತೆ. ಸಿಂಪಲ್ ಆಗಂದರೆ a+a ಅಂಥೇಳಿ ಇದನ್ನು ಈಗ ಬರೆದಿದ್ದಾರೆ ಅಷ್ಟೇ, u−a ಅಂಥೇಳಿ. ಆಯಿತಾ? ಈಗ ಬಿ ನೋಡಿ, ಯೂನಿವರ್ಸಲ್ ಸೆಟ್ ಇದೆ ತೊಗೊಳ್ಳೋಣ, 10 ಮಟ್ಟ 3 4 5 6 ಇದೆ. ಇದರೊಳಗೆ ಏನು ನಂಬರ್ಸ್ ಬರುತ್ತೆ, 1 2 ಬಿ ಡ್ಯಾಶ್ನಲ್ಲಿ 3 4 5 6 ಬಿಟ್ಟು ನೆಕ್ಸ್ಟ್ 7 8 9 10. ಇವಾಗ 1 2 ಇಲ್ಲಿದೆ ಬಿ ಡ್ಯಾಶ್ನಲ್ಲಿ, 7 8 ಯಾಕಂದರೆ 3 4 5 6 ಬಿ ಯಲ್ಲಿದೆ, ಬಿ ಡ್ಯಾಶ್ನಲ್ಲಿ 7 8 ಸ್ಟಾರ್ಟ್ ಆಗುತ್ತೆ. ಇವಾಗ ಕೆಲವೊಮ್ಮೆ ಏನಾಗುತ್ತೆ, ಎ ಯೂನಿಯನ್ನ ಮಾಡಿ ಅದನ್ನು ಡ್ಯಾಶ್ ತಗೋರಿ ಅಂತ ಹೇಳ್ತಾರೆ. ಅದು ಹೇಗೆ ಮಾಡೋದು ಅಂದರೆ ಫಸ್ಟ್ ಆಫ್ ಆಲ್ ಎ ಯೂನಿಯನ್ ಬಿ ಮಾಡಿದರೆ ನೋಡಿ, ಇದು ಎ ಇದೆ, ಇಲ್ಲಿ ಬಿ ಇದೆ, ಇದ್ರದ್ದು ಯೂನಿಯನ್ ಮಾಡಿದರೆ 1 2 3 ಬರುತ್ತೆ. ಇಲ್ಲಿ 3 4 ಇದೆಯಲ್ಲ, ಇಲ್ಲಿ 3 ಇದೆಯಲ್ಲ, ಅದು ರಿಪೀಟ್ ಮಾಡಲ್ಲ, ಎಲ್ಲ ಕಂಟಿನ್ಯೂಸ್ ಆಗಿ ಬರ್ಕೊಂಡಿದ್ದೇನೆ. ಇವಾಗ ಇದ್ರ ಡ್ಯಾಶ್ ಅಂತ ಹೇಳಿದರೆ ಇದನ್ನೇನು ಬರೆಯೋದು, u−a ಎ ಯೂನಿಯನ್ ಬಿ. ಹೀಗೆ ಮಾಡಿದರೆ ಎ ಯೂನಿಯನ್ ಬಿ ಮಾಡಿದರೆ ಇದೇನಾಗುತ್ತೆ, 1 2 3 4 5 6 ಇದೆ, ಇಲ್ಲೇನು ಬರುತ್ತೆ 7 8 9 10 ಬರುತ್ತೆ. ಯಾಕೆಂದರೆ ಇದ್ರದ್ದು ಡ್ಯಾಶ್ ತೊಗೊಂಡಿದ್ದೇವೆ. ಇದ್ರ ಡ್ಯಾಶ್ ಅಂತ ಹೇಳಿದರೆ ಇದ್ರ ಎಲಿಮೆಂಟ್ಸ್ ಬಿಟ್ಟು ಯೂನಿವರ್ಸಲ್ ಸೆಟ್ನಲ್ಲಿ ಬಾಕಿದ್ದು ಏನು ಉಳಿದಿದೆ ಅದನ್ನು ಬರೀತೇವೆ. ಇವಾಗ ಕೆಲವೊಮ್ಮೆ ಏನಾಗುತ್ತೆ, ಎ ಡ್ಯಾಶ್ ಅಂತ ಹೇಳಿದರೆ ನಾವಿಲ್ಲಿ ಬರ್ತಿದ್ದೇವೆ 4 5 6 7 8 9 10. ಬಿ ಡ್ಯಾಶ್ ಇದು ಯೂನಿಯನ್ ಹಾಗೆ ಇಂಟರ್ಸೆಕ್ಷನ್ ಹಾಗೆ ಇಡೋದು, ಬಿ ಡ್ಯಾಶ್ ಇಲ್ಲಿದೆ 1 2 7 8 9 10. ಇದ್ರೊಳಗೆ ಏನು ಕಾಮನ್ ಇದೆ, ಕಾಮನ್ 7 8 9 ಇದೆ, 7 8 9. ಸೊ ಇದೇನಾಗುತ್ತೆ 7 8 9 10 ಹಾಂ ಓಕೆ 10 ಮಟ್ಟ ಇದೆ. ಸೊ ಇದರೊಳಗೆ ನೋಡಿದರೆ ಇದೆರಡು ಈಕ್ವಲ್ ಆಗಿ ಕಾಣಿಸುತ್ತೆ. ಇದರಿಂದ ಒಂದು ಡಿ ಮಾರ್ಗನ್ ಪ್ರಾಪರ್ಟಿ ಇದೆ, ಅಂದರೆ ಎ ಯೂನಿಯನ್ ಬಿ ಡ್ಯಾಶ್ ಅಂದರೆ ಹೋಲ್ ಡ್ಯಾಶಿಗೆ ಇದರೊಳಗೆ ಹೋದ್ಮೇಲೆ ಇದು ಡ್ಯಾಶ್ ಇದೆಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇದ್ರ ಮೇಲೆ ಡಿಸ್ಟ್ರಿಬ್ಯೂಟ್ ಆದ ನಂತರ ಯೂನಿಯನ್ ಇದ್ದಿದ್ದ ಇಂಟರ್ಸೆಕ್ಷನ್ ಮಾಡುತ್ತೆ. ಈ ಡಿ ಮಾರ್ಗನ್ಸ್ ಲಾ ಇಲ್ಲಿ ಹೇಳ್ತೇನೆ ನೋಡಿ. ಫಸ್ಟಿಗೆ ಇದು ಒಂದು ಪ್ರಾಪರ್ಟಿನೇ, ಡಿ ಮಾರ್ಗನ್ಸ್ ಪ್ರಾಪರ್ಟಿನೇ ಇದು. ಇವಾಗ ನೋಡಿ, ಎ ಯೂನಿಯನ್ ಎ ಡ್ಯಾಶ್ ಇದೆ ಅಂದರೆ ಇವಾಗ ಬಾಕ್ಸ್ನಲ್ಲಿ ಎ ಇದೆ, ಇಲ್ಲಿ ಎ ಡ್ಯಾಶ್ ಇದೆ, ಇವೆರಡನ್ನೂ ಕೂಡಿಸಿ ಏನಾಗುತ್ತೆ, ಇದು ಯೂನಿವರ್ಸಲ್ ಸೆಟ್ ಆಗುತ್ತೆ. ಇವೆರಡದ್ದು ಯೂನಿಯನ್ ಮಾಡಿದರೆ
ಎ ಮತ್ತು ಅದರ ಕಾಂಪ್ಲಿಮೆಂಟ್ ಎಲ್ಲ ಎಲಿಮೆಂಟ್ಸ್ ಕೂಡಿಸಿದರೆ ಯೂನಿವರ್ಸಲ್ ಸೆಟ್ ಆಗುತ್ತೆ. ಯು ಅಂಥೇಳಿ ರೆಪ್ರೆಸೆಂಟ್ ಮಾಡ್ತೀವಲ್ಲ ಅದಾಗುತ್ತೆ. ಎ ಇಂಟರ್ಸೆಕ್ಷನ್ ಎ ಡ್ಯಾಶ್ ಇದೆ. ಫಸ್ಟ್ ಆಫ್ ಆಲ್ ನೋಡಿ, ಎ ಇಲ್ಲಿದೆ, ಎ ಡ್ಯಾಶ್ ಇಲ್ಲಿದೆ. ಇದ್ರೊಳಗೆ ಏನು ಕಾಮನ್ ಇರೋದಿಲ್ಲ ಇಂಟರ್ಸೆಕ್ಷನ್ ತೆಗೆದ್ರೆ. ಇಲ್ಲೇ ನೋಡ್ಬೋದು ನೀವು 1 2 3 ಇದೆ ಎ ಇಲ್ಲಿ, ಇಲ್ಲೇ 4 5 6 7 8 ಇವೆರಡದು ಇಂಟರ್ಸೆಕ್ಷನ್ ತೆಗೆದ್ರೆ ಏನು ಬರೋದಿಲ್ಲ, ನಲ್ ಬರುತ್ತೆ. ಸೊ ಇಲ್ಲಿ ನಲ್ ಬರ್ತಿದ್ದೇನೆ ಆಯಿತಾ. ನಲ್ ಆದ ನಂತರ ಎ ಯೂನಿಯನ್ ಬಿ ಡ್ಯಾಶ್ ಇದೆ. ಇದನ್ನು ಇಲ್ಲಿ ನೋಡಿ ಡಿ ಮಾರ್ಗನ್ಸ್ ಲಾದಲ್ಲಿ ಹೇಳಿದ್ದೇನೆ, ಇಲ್ಲೇ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ಇಲ್ಲಿ ನೋಡಿ ಯೂನಿಯನ್ ಒಳಗಿದ್ರೆ ಹೊರಗಿದ್ರೆ ಏನೂ ಇಲ್ಲ, ಅದು ಹೊರಗೆ ಹೇಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆದ ನಂತರ ಫಸ್ಟಿಗೆ ಎ ಯೂನಿಯನ್ ಬಿ ಇದ್ದರೆ ಇಲ್ಲೇ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಆಗುತ್ತೆ. ಅಂದರೆ ಯೂನಿಯನ್ ಇದ್ದಿದ್ದು ಇಂಟರ್ಸೆಕ್ಷನ್ ಆಗುತ್ತೆ ಡಿ ಮಾರ್ಗನ್ಸ್ ಲಾ ಅಲ್ಲಿ, ಅಂದರೆ ಕಾಂಪ್ಲಿಮೆಂಟ್ ತೆಗೆದ ನಂತರ. ಇಲ್ಲಾಗುತ್ತೆ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಇದೆ, ಅವಾಗ ಏನಾಗುತ್ತೆ ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಬರೆಯೋದು, ಆಮೇಲೆ ಯೂನಿಯನ್ ಮಾಡೋದು ಅವೆರಡೋದು. ಇದಕ್ಕಂತಾರೆ ಡಿ ಮಾರ್ಗನ್ಸ್ ಲಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲಾ. ನೆಕ್ಸ್ಟ್ ನೋಡಿ, ಈ ಲಾ ಇದೆ. ಅಂದರೆ ಇವಾಗ ಕೆಲವೊಮ್ಮೆ ಏನಾಗುತ್ತೆ ಎ ಡ್ಯಾಶ್ ತೆಗೆದ ನಂತರ ಇನ್ನೊಂದು ಸಲ ಡ್ಯಾಶ್ ತೆಗೆದ್ರೆ ಏನೇ ಬರುತ್ತೆ. ಅಂದರೆ ಇವಾಗ ಕಾಂಪ್ಲಿಮೆಂಟ್ ತೆಗೆದಿದ್ದೀರಾ, ಓಕೆ, ಇವಾಗ ಕಾಂಪ್ಲಿಮೆಂಟ್ ತೆಗೆದಿದ್ದೀರಾ, ಫಸ್ಟಿಗೆ ಎ ಕಾಂಪ್ಲಿಮೆಂಟ್ ತೆಗೆದಿದ್ದೀರಾ, ಅದನ್ನು ವಾಪಸ್ ಕಾಂಪ್ಲಿಮೆಂಟ್ ಮಾಡಿದರೆ ಇದೇ ಬರುತ್ತೆ. ಅಂದರೆ ಇವಾಗ ಇಲ್ಲೇ ತೋರಿಸ್ತೀನಿ ನೋಡಿ, ಇವಾಗ ಎ ಕಾಂಪ್ಲಿಮೆಂಟ್ ಇದೆ ಆಯಿತಾ. ಎ ಕಾಂಪ್ಲಿಮೆಂಟ್ನ ಇನ್ನೊಮ್ಮೆ ಕಾಂಪ್ಲಿಮೆಂಟ್ ಮಾಡಿ ಅಂದರೆ ಯೂನಿವರ್ಸಲ್ ಸೆಟ್ನಲ್ಲಿ ಇದ್ರ ಒಳಗಿರೋದು ಇದನ್ನು ಡಿಲೀಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಮೈನಸ್ ಮಾಡಿ ಅಂಥೇಳಿ ಸೆಟ್ ಡಿಫ್ರೆನ್ಸ್. ಆಮೇಲೆ ಏನಾಗುತ್ತೆ ಯೂನಿವರ್ಸಲ್ಲಿ ಎ ಡ್ಯಾಶ್ ಮೈನಸ್ ಮಾಡಿದರೆ ನಮಗೆ ಸಿಗೋದು ಏನೇ ಸಿಗೋದು. ಸೊ ಇದೇ ಪ್ರಾಪರ್ಟಿ ಇಲ್ಲಿ ಯೂಸ್ ಮಾಡಿದ್ದು. ಎ ಕಾಂಪ್ಲಿಮೆಂಟ್ ಮಾಡಿ ಇನ್ನೊಮ್ಮೆ ಕಾಂಪ್ಲಿಮೆಂಟ್ ತೆಗೆದ್ರೆ ಎ ಡ್ಯಾಶೇ ಬರುತ್ತೆ, ಎ ಡ್ಯಾಶ್ನ ಕಾಂಪ್ಲಿಮೆಂಟ್ ತೆಗೆದ್ರೆ ಎ ಬರುತ್ತೆ. ಆಮೇಲೆ 5 ಇದು ಕಾಂಪ್ಲಿಮೆಂಟ್ ಮಾಡಿದ್ರಿ, ಇವಾಗ ನೋಡಿ 5ನಲ್ಲಿ ಏನು ಇರೋದಿಲ್ಲ, ಅದ್ರ ಕಾಂಪ್ಲಿಮೆಂಟ್ ತೊಗೊಂಡ್ರೆ ಏನಾಗುತ್ತೆ ಯೂನಿವರ್ಸ್ ಮೈನಸ್ ಕಾಂಪ್ಲಿಮೆಂಟ್ ಇದ್ರದ್ದು ತೆಗೆದ್ರೆ ಏನಾಗುತ್ತೆ. ಫಸ್ಟ್ ಆಫ್ ಆಲ್ ನೋಡಿ 5 ಈಕ್ವಲ್ಸ್ ಟು ಯೂನಿವರ್ಸಲ್ ಮೈನಸ್ 5 ಡ್ಯಾಶ್ ಕೇಳ್ತಿದ್ದಾರೆ, 5 ಡ್ಯಾಶ್ ಕೇಳ್ತಿದ್ದಾರೆ. ಇದೇನಾಗುತ್ತೆ ಯೂನಿವರ್ಸಲ್ ಮೈನಸ್ 5 ಆಗುತ್ತೆ, ಯಾಕಂದರೆ 5 ಅಂದರೆ ನಲ್, 5 ಡ್ಯಾಶ್ ಅಂತ ಹೇಳಿದರೆ ಆಲ್ ದ ಎಲಿಮೆಂಟ್ಸ್ ವಿಚ್ ವಿಲ್ ಬಿ ಈಕ್ವಲ್ಸ್ ಟು ಯೂನಿವರ್ಸಲ್. 5 ಏನು ಇರೋದಿಲ್ಲ, ಯೂನಿವರ್ಸಲ್ಲಿ ಎಲ್ಲ ಎಲಿಮೆಂಟ್ಸ್ ಆಗಿಬಿಡುತ್ತೆ. ಇದು ತುಂಬ ಇಂಪಾರ್ಟೆಂಟ್. ಯು ಡ್ಯಾಶ್ ಅದೇ ರೀತಿಯಲ್ಲಿ ರಿವರ್ಸ್ನಲ್ಲಿ ಯು ಡ್ಯಾಶ್ ತೊಗೊಂಡ್ರೆ ಏನಾಗುತ್ತೆ, ಕಾಂಪ್ಲಿಮೆಂಟ್ ತೊಗೊಂಡ್ರೆ 5 ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ನಿಮ್ಗೆ ಅರ್ಥ ಆಗಿರ್ಬೋದು, ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಇದನ್ನು ವಿಡಿಯೋನ ಇನ್ನೊಮ್ಮೆ ಒಂದು ಸಲ ಶೇರ್ ಮಾಡ್ತೀನಿ. ಮತ್ತು ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆಯಿತಾ. ಇನ್ನೂ ಇದೆಯಲ್ಲ ಕಾಂಪ್ಲಿಮೆಂಟ್ ಎಲ್ಲ, ಇದೆಲ್ಲ ಎಕ್ಸಸೈಸ್ 1.5 ತುಂಬ ಯೂಸ್ಫುಲ್ ಇದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಕಮೆಂಟ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ, ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ನನಗೆ ಮೋಟಿವೇಶನ್ ಸಿಗುತ್ತೆ. ಮತ್ತು ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿಂದ ಏನು ಪೋರ್ಷನ್ ಇವಾಗ ನಡೀತಿದೆ, ಮ್ಯಾಥಮೆಟಿಕ್ಸ್ನಲ್ಲಿ ಏನು ನಡೀತಿದೆಯಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದ್ಯಾಟ್ ಐ ಕ್ಯಾನ್ ಗೆಟ್ ಅ ನಾಲೆಜ್ ಯಾವ ಲೆಸನ್ ನಡೀತಿದೆ ನಿಮ್ಮ ಕಾಲೇಜ್ನಲ್ಲಿ ಅಂತೇಳಿ. ಯಾಕಂದರೆ ಎಲ್ಲ ಕಾಲೇಜ್ನಲ್ಲಿ ಬೇರೆ ಬೇರೆ ಸಿಸ್ಟಮ್ ಇರುತ್ತೆ, ಅವ್ರು ಡಿಸ್ಟ್ರಿಕ್ಕಿನ ಪ್ರಕಾರ ಅವ್ರು ನಡೆಸ್ತಿದ್ದಾರೆ. ಕ್ವಾರ್ಟರ್ಲಿ ಎಕ್ಸಾಮ್ಸ್ ಡಿಸ್ಟ್ರಿಕ್ಕಿನ ಪೇಪರ್ ಬರ್ಬೋದು, ಮಿಡ್ ಟರ್ಮ್ ಪೇಪರ್. ಕ್ವಾರ್ಟರ್ಲಿ ಎಕ್ಸಾಮ್ ನಿಮ್ಮ ಕಾಲೇಜಿಂದ ಬರುತ್ತೆ, ಆದರೆ ಡಿಸ್ಟ್ರಿಕ್ಕಿನ ಪೇಪರ್ ನಿಮ್ಮದು ಸೆಮ್ ಎಂಡ್ ಅಂದರೆ ಮಿಡ್ ಟರ್ಮಿಂದ ಒಂದು ಡಿಸ್ಟ್ರಿಕ್ಕಿಂದ ಬರ್ಬೋದು. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಯಾವ ಲೆಸನ್ ಕಲಿಸ್ತಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.